ಶ್ರೀಮಂತರ ಮನೆಯಲ್ಲೂ ಬಡವರ ಮನೆಯಲ್ಲೂ ಅದೇ ರೀತಿ 5 ಸ್ಟಾರ್ ಹೋಟೆಲಲ್ಲೂ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲೂ ಸಿಗುವಂತಹ ಬೆಳಗಿನ ತಿಂಡಿ. ಮಧ್ಯಾಹ್ನ ಊಟ ಆದ ಮೇಲೆ ನಮ್ಮಮ್ಮ ಈ ಥರ ಒಂದು ಪಾತ್ರೆಗೆ 4 ಲೋಟ ಅಕ್ಕಿ, ಅದೇ ಲೋಟಕ್ಕೆ ಅರ್ಧ ಲೋಟ ಉದ್ದಿನಬೇಳೆ, ಕೈ ಹಿಡಿಯಲ್ಲಿ ಒಂದು ಸ್ವಲ್ಪ ಮೆಂತೆ ಕಾಳನ್ನು ಹಾಕಿ 3-4 ಸರ್ತಿ ಅದನ್ನು ಕ್ಲೀನ್ ಮಾಡಿ ನೆನೆಯಲಿಕ್ಕೆ ಬಿಡ್ತಾಯಿದ್ರು. ರಾತ್ರಿ ಮಲಗುವುದಕ್ಕಿಂತ ಮುಂಚೆ ನೆನೆಸಿದ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಅದರೊಟ್ಟಿಗೆ 1 ಕೈ ಹಿಡಿಯಷ್ಟು ಅನ್ನನೂ ಹಾಕಿ ಫೈನಾಗಿ ರುಬ್ಬಿ ಉಪ್ಪು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕವರ್ ಮಾಡಿ ಒಂದು ಸೈಡಿಗೆ ಇಡ್ತಿದ್ರು. ಬೆಳಿಗಾಗುವಾಗ ಉಬ್ಬಿ ಬರ್ತಿದ್ದ ಹಿಟ್ಟಿನಿಂದ ದೋಸೆ ಅಥವಾ ಇಡ್ಲಿಯನ್ನು ಮಾಡಿ ನಮಗೆ ಬಿಸಿ ಬಿಸಿಯಾಗಿ ತಿನ್ನಿಸ್ತಿದ್ರು. ನಾನು ಹಿಟ್ಟು ಮಾಡುವಾಗ ಇವಾಗ 2 ದಿನಕ್ಕೋಸ್ಕರ ಹಿಟ್ಟನ್ನು ಮಾಡ್ತೀನಿ. ಮೊದಲನೇ ದಿನ ಇಡ್ಲಿ ಮಾಡ್ತೀನಿ, ಆವಾಗಲೇ ತಕ್ಷಣಕ್ಕೆ ಅರ್ಧ ಹಿಟ್ಟನ್ನು ತೆಗೆದು ಫ್ರಿಜ್ಜಲ್ಲಿ ಇಡ್ತೀನಿ ನಾಳೆ ದೋಸೆ ಮಾಡಲಿಕ್ಕೆ. ಅದಕ್ಕೆ ಇಡ್ಲಿಗೆ ಜೊತೆಗೆ ಒಂದು ಸಾಂಬಾರು ಸಹ ಮಾಡಿದರೆ